ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಕಲ್ಲಂಗಡಿ ಹಣ್ಣು ಮತ್ತು ಸೋಡಾ ಉಪಯೋಗಿಸ್ಕೊಂಡು ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಆ ರೆಸಿಪಿನ ನೋಡೋಣ. ಮೊದಲಿಗೆ ಒಂದು ಗ್ಲಾಸ್ಗೆ ಕಟ್ ಮಾಡಿರೋಂಥ ಲಿಂಬೆಹಣ್ಣನ್ನ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಕಪ್ನಷ್ಟು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನಿದು ಸಣ್ಣ ಕಪ್ಪಲ್ಲಿ 1 ಕಪ್ ಹಾಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ನಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ಳೋಣ. 1 ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ನೀವು ಬೇಕಿದ್ದರೆ ಈ ಥರ ಕ್ರಷ್ ಮಾಡೋದಕ್ಕೆ ಲಟ್ಟಣಿಗೆದ್ದು ತುದಿಯಲ್ಲೂ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ, ಬೇರೆ ಏನಿಲ್ಲ ಅಂದರೆ. ನಂತರ ಇದಕ್ಕೆ ಒಂದು 4ರಿಂದ 5 ಪೀಸಷ್ಟು ಐಸ್ ಕ್ಯೂಬ್ನ ಹಾಕ್ಕೊಂಡು ಮೇಲ್ಗಡೆ ಸೋಡಾ ಹಾಕ್ಕೊಳ್ಳೋಣ. ಗ್ಲಾಸ್ ಫುಲ್ ಆಗೋಷ್ಟು ಸೋಡಾ ಹಾಕ್ಕೊಳ್ಳಿ. ಮೇಲಿಂದ ಸೋಡಾ ಹಾಕ್ಕೊಬೇಡಿ, ಕೆಳಗಡೆಯಿಂದನೇ ಹಾಕ್ಕೊಳ್ಳಿ. ಮೇಲಿಂದ ಹಾಕಿದ್ರೆ ಉಕ್ಕಿ ಬರುತ್ತೆ ಸೋಡಾ. ನಂತರ ಸ್ವಲ್ಪ ಕಲ್ಲಂಗಡಿ ಹಣ್ಣು ಕಟ್ ಮಾಡಿರೋದನ್ನು ಹಾಕ್ಕೊಳ್ಳೋಣ ಗಾರ್ನಿಷ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಲಿಂಬೆಹಣ್ಣಿನ ಸ್ಲೈಸ್ನ ಇಡ್ತಾಯಿದ್ದೀನಿ. ಒಂದು ಸಣ್ಣ ತುಂಡು ಪುದೀನ ಎಲೆಗಳನ್ನು ಇಡ್ತಾಯಿದ್ದೀನಿ. ನೋಡಿ, ಈಗ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.